ನಮಸ್ಕಾರ. ಮಹಾಭಾರತದ ಈ ಸಂಚಿಕೆಗೆ ತಮಗೆ ಸ್ವಾಗತ. ಅರ್ಜುನ ಶ್ರೀಕೃಷ್ಣನ ಅರಮನೆಯಲ್ಲೇ ಉಳಿದುಕೊಂಡಿದ್ದ. ಶ್ರೀಕೃಷ್ಣನಿಗೆ ಈ ತೀರ್ಥಯಾತ್ರೆಯ ಸಂದರ್ಭದಲ್ಲಿ ಆದ ಘಟನೆಗಳನ್ನೆಲ್ಲ ಶ್ರೀಕೃಷ್ಣನಿಗೆ ಹೇಳಿದ್ದ. ಅಲ್ಲಿ ಸ್ವಲ್ಪ ದಿನಗಳಾದ ನಂತರ ಈ ರೈವತಕ ಪರ್ವತದಲ್ಲಿ ಒಂದು ಉತ್ಸವವಿತ್ತು. ಒಂದು ಜಾತ್ರೆ ಅಥವಾ ಪರಿಷೆ ಎನ್ನಬಹುದೇನೋ. ಆ ಜಾತ್ರೆಗೆ ಬಹಳಷ್ಟು ಜನರು ಎಲ್ಲ ಕಡೆಯಿಂದಲೂ ಬರುತ್ತಿದ್ದರು. ಮಕ್ಕಳು ಮರಿಗಳೊಡನೆ ಬರುತ್ತಿದ್ದರು. ರಥಗಳಲ್ಲಿ, ಕುದುರೆಗಳಲ್ಲಿ, ಕಾಲ್ನಡಿಗೆಗಳಲ್ಲಿ ಬರುತ್ತಿದ್ದರು. ಅದಕ್ಕೆ ಈ ಯಾದವ ಪ್ರಮುಖರು ಉಗ್ರಸೇನ ಅರಸನಾದಿಯಾಗಿ ಎಲ್ಲರೂ ಬರುತ್ತಿದ್ದರು. ಬಲರಾಮ, ರೇವತಿ ಬಂದರು, ಅಕ್ರೂರ, ಸಾತ್ಯಕಿ ಎಲ್ಲರೂ ಬರುತ್ತಿದ್ದರು. ಹಾಗೆ ಕೃಷ್ಣಾರ್ಜುನರು ಸಹ ಈ ಪರಿಷೆಯನ್ನು ನೋಡುವುದಕ್ಕಾಗಿ ಬಂದರು. ಆ ಪರಿಷೆಯ ಅದ್ಭುತವಾಗಿತ್ತು. ಅಲ್ಲಿ ವೃಕ್ಷ ದೀಪಗಳೇನು, ಮಂಟಪಗಳೇನು, ಈ ನಾಟ್ಯಗಳೇನು, ಈ ಸಂಗೀತವೇನು ಎಲ್ಲವೂ ಸಹ ಬಹಳ ಕಡೆ ನಡೆಯುತ್ತಿತ್ತು. ಇದನ್ನು ನೋಡುತ್ತಾ ಬಂದಾಗ, ಕೃಷ್ಣಾರ್ಜುನರು ಬಂದಾಗ ಅಲ್ಲಿ ಈ ಕೃಷ್ಣನ ತಂಗಿ ಸುಭದ್ರೆ ತನ್ನ ಸಖಿಯರೊಂದಿಗೆ ಇದ್ದಳು. ಅರ್ಜುನ ಈ ಸುಭದ್ರೆಯನ್ನು ನೋಡಿದ. ಅವನ ದೃಷ್ಟಿ ಅವಳಲ್ಲಿ ನೆಟ್ಟಿತು. ಕೃಷ್ಣ ಇದನ್ನು ಗಮನಿಸಿದ. ಕೃಷ್ಣ ಹಾಸ್ಯದಿಂದ ಅರ್ಜುನನನ್ನು ಮೂದಲಿಸಿದ. ಅರ್ಜುನ, ತೀರ್ಥಯಾತ್ರೆಗೆ ಬಂದಿರುವ ನಿನಗೂ ಮನ್ಮಥನ ಕಾಟವೇ ಎಂದ. ಮತ್ತೆ ಮುಂದುವರಿದು ಹೇಳಿದ, ಅವಳು ಸುಭದ್ರೆ ನನ್ನ ತಂಗಿ, ಬಲರಾಮನಿಗೆ ಒಡ ಹುಟ್ಟಿದವಳು. ನಿನಗೆ ಮನಸ್ಸಾಯಿತೆಂದರೆ ನಾನು ನನ್ನ ಅಪ್ಪನೊಂದಿಗೆ ಇದನ್ನು ಪ್ರಸ್ತಾಪ ಮಾಡುತ್ತೇನೆ ಎಂದ. ಅದಕ್ಕೆ ಅರ್ಜುನ ಹೇಳಿದ, ಕೃಷ್ಣ, ಸುಭದ್ರೆ ವಸುದೇವನ ಮಗಳು, ವಾಸುದೇವನ ತಂಗಿ, ರೂಪ, ಯೌವನ, ಗುಣ, ಕುಲ ಸಂಪನ್ನಳು. ಅವಳನ್ನು ಯಾರು ತಾನೇ ಮೋಹಿಸುವುದಿಲ್ಲ. ಅವಳು ನನಗೆ ರಾಣಿಯಾದರೆ ನನ್ನ ಭಾಗ್ಯವೇ ತೆರೆದೀತು. ಅವಳನ್ನು ಪಡೆದುಕೊಳ್ಳಲು ನಾನು ಏನು ಮಾಡಬೇಕು ಎನ್ನುವುದನ್ನು ನೀನು ಹೇಳು. ನನ್ನ ಮನುಷ್ಯನಿಂದ ಆದ ಪ್ರಯತ್ನವೆಲ್ಲ ನಾನು ಮಾಡುತ್ತೇನೆ ಎಂದ ಅರ್ಜುನ. ಕೃಷ್ಣ ಆಗ ಅಂದ, ಅರ್ಜುನ, ಕ್ಷತ್ರಿಯರಿಗೆ ಸ್ವಯಂವರವೇ ರೂಢಿ ವಿವಾಹವಾಗುವುದಕ್ಕೆ. ಆದರೆ ಸ್ವಯಂವರದಲ್ಲಿ ಎಲ್ಲವೂ ನಮಗೆ ಸರಿಯಾದ ಹಾಗೆ ಆಗುತ್ತದೆ ಎನ್ನುವುದನ್ನು ಹೇಳಲಿಕ್ಕೆ ಆಗುವುದಿಲ್ಲ. ಶೂರರು ಕನ್ಯೆಯರನ್ನು ಅಪಹರಿಸಿಕೊಂಡು ಹೋಗಿ ವಿವಾಹವಾಗುತ್ತಾರೆ. ಅದು ಕ್ಷಾತ್ರ ಧರ್ಮವೇ, ಅದು ಧರ್ಮವೇ ಸಹ. ನೀನು ಒಂದು ಕೆಲಸ ಮಾಡು, ನನ್ನ ತಂಗಿಯನ್ನು ನೀನು ಹಾರಿಸಿಕೊಂಡು ಹೋಗು. ಏಕೆಂದರೆ ಈ ಸ್ವಯಂವರದಲ್ಲಿ ನಿನಗೆ ತಕ್ಕ ಹಾಗೆ ಆಗುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ ಎಂದ ಕೃಷ್ಣ. ಶ್ರೀಕೃಷ್ಣ ಪರಮಾತ್ಮನಲ್ಲದೆ ಯಾರಾದರೂ ತನ್ನ ತಂಗಿಯನ್ನು ಹಾರಿಸಿಕೊಂಡು ಹೋಗು ಎಂದು ಹೇಳಲು ಸಾಧ್ಯವಿದೆ. ಈ ಅರ್ಜುನ ಮತ್ತು ಕೃಷ್ಣ ಇಬ್ಬರು ಇದರ ಬಗ್ಗೆ ಯೋಚಿಸಿದರು. ಒಂದು ಯೋಜನೆಯನ್ನು ಮಾಡಿದರು. ಅರ್ಜುನ ಈ ದೂತರ ಮೂಲಕ ಯುಧಿಷ್ಠಿರನಿಗೆ ಈ ಯೋಜನೆಯನ್ನು ಹೇಳಿ ಕಳುಹಿಸಿ ಅವನಿಂದ ಸಮ್ಮತಿಯನ್ನು ಸಹ ಪಡೆದುಕೊಂಡ. ಒಂದು ದಿನ ಈ ಅರ್ಜುನ ಕೃಷ್ಣನ ರಥದಲ್ಲಿ ಬೇಟೆಗೆ ಏನೋ ಎಂಬಂತೆ ಹೊರಟ. ಅಂದರೆ ಕವಚಗಳನ್ನು ಧರಿಸಿದ. ಬಿಲ್ಲು, ಬಾಣ, ಕತ್ತಿ, ಗದೆ ಮುಂತಾದವುಗಳನ್ನೆಲ್ಲ ಈ ರಥದಲ್ಲಿ ಇಡಿಸಿದ. ಆ ರಥವನ್ನು ತೆಗೆದುಕೊಂಡು ಒಬ್ಬನೇ ಹೊರಟ. ಆಗ ಈ ಸುಭದ್ರೆ ಇನ್ನು ರೈವತಕ ಪರ್ವತದಲ್ಲಿ ಇದ್ದಳು. ಅವಳು ರೈವತಕ ಪರ್ವತದಲ್ಲಿ ಈ ದೇವತೆಯ ದರ್ಶನವನ್ನು ಮಾಡಿಕೊಂಡು ಈ ಪರ್ವತದ ಪ್ರದಕ್ಷಿಣೆಯನ್ನು ಹಾಕಿ ಇನ್ನೇನು ದ್ವಾರಕೆಗೆ ಮರಳುವವಳಿದ್ದಳು. ಆಗ ಮಿಂಚಿನಂತೆ ಬಂದ ಅರ್ಜುನ ಅವಳನ್ನು ಸೆಳೆದು ಬಲಾತ್ಕಾರವಾಗಿ
ರಥದ ಮೇಲೆ ಏರಿಸಿಕೊಂಡು ವಾಯು ವೇಗದಿಂದ ಇಂದ್ರಪ್ರಸ್ಥದ ಕಡೆಗೆ ಹೊರಟ. ರಾಜಭಟರು ಕೆಲವರು ಅಲ್ಲಿದ್ದವರು ಈ ವಿದ್ಯಮಾನವನ್ನು ಎದುರಿಗೆ ನೋಡಿ ತಲ್ಲಣಿಸಿ ಹೋದರು. ಅವರು ಮುಖ್ಯಸ್ಥನಿಗೆ ಹೇಳಿದರು. ಆ ಮುಖ್ಯಸ್ಥ ಸೇನಾಧಿಪತಿಗೆ ಹೇಳಿದ. ಅವಾಗ ಸಮರ ಬೇರಿ, ರಣರಂಗದ ಬೇರೆಯೇ ಆಯಿತು. ಆಗ ಈ ಯಾದವ ವೀರರೆಲ್ಲ ಅಲ್ಲಿ ಸಭೆ ಸೇರಿದರು. ಎಲ್ಲರೂ ಈ ರಥ, ಕುದುರೆ ಇವುಗಳನ್ನು ಸಿದ್ಧಪಡಿಸಿ ಇದರಲ್ಲಿ ಅಟ್ಟಿಸಿಕೊಂಡು ಹೋಗಿ ಅರ್ಜುನನನ್ನು ಹಿಡಿಯಬೇಕು ಎಂಬುದೇ ವಾದವಾಗಿದೆ. ಬಲರಾಮ ಕೃಷ್ಣರು ಅಲ್ಲಿದ್ದರು, ಬಲರಾಮನು ಅಲ್ಲೇ ಇದ್ದ. ಬಲರಾಮ ಹೇಳಿದ, ಈ ಕೃಷ್ಣ ಏಕೋ ಸುಮ್ಮನಿದ್ದಾನೆ, ಮೊದಲು ಅವನ ಅಭಿಪ್ರಾಯವನ್ನು ಕೇಳೋಣ, ನಂತರ ಏನು ಮಾಡಬೇಕು ಎನ್ನುವುದನ್ನು ನಿರ್ಧರಿಸೋಣ ಎಂದ. ಆಗ ಬಲರಾಮ ಮುಂದೆ ಬಂದು ಕೃಷ್ಣನನ್ನು ಕೇಳಿದ, ಕೃಷ್ಣ, ಇದೆಲ್ಲ ಕಣ್ಣೆದುರಿಗೆ ನಡೆದರು, ನೀನು ತುಟಿ ಪಿಟಕ್ಕೆನ್ನದೆ ಕುಳಿತಿದ್ದೀಯೆ. ಆ ಅರ್ಜುನನಿಗೆ ನಾವು ಸಕಲ ಮರ್ಯಾದೆಯನ್ನೂ ಸಹ ಮಾಡಿದೆವು. ಇಲ್ಲಿ ದ್ವಾರಕೆಯಲ್ಲಿ ಆದರ ಸತ್ಕಾರ ಸಮ್ಮಾನಗಳನ್ನು ಅವನಿಗೆ ಮಾಡಿದೆವು. ಆದರೆ ಅವನು ಗುಂಡ ಮನೆಗೆ ಕನ್ನ ಹಾಕಿದಂತೆ ಸುಭದ್ರೆಯನ್ನೇ ಕದ್ದು ಒಯ್ದಿದ್ದಾನೆ. ನಾನು ಒಬ್ಬನೇ ಆ ಕುರುವಂಶಕ್ಕೆ ಇದಕ್ಕೆ ಹೋಗಿ ಅಲ್ಲಿ ಆ ಕುರುವಂಶದವರವನ್ನೆಲ್ಲ ಧ್ವಂಸ ಮಾಡಿ ಆ ಅರ್ಜುನನನ್ನೂ ಸಹ ಕೊಂದು ಬರುತ್ತೇವೆ ಎಂದು ಹಬ್ಬರಿಸಿದ. ಅಲ್ಲಿ ಇದ್ದವರೆಲ್ಲ ಬಲರಾಮನ ವಿರೋಚಿತ ಮಾತುಗಳನ್ನು ಕೇಳಿ ಭಲೆ ಭಲೆ, ಹೌದು ಹೌದು ಎನ್ನುವ ಮಾತುಗಳು ಕೇಳಿ ಬಂದವು. ಶ್ರೀಕೃಷ್ಣ ಯಾವುದೇ ಉದ್ವೇಗವಿಲ್ಲದೆ ಶಾಂತವಾಗಿ ನುಡಿದ, ಅಣ್ಣ, ಅರ್ಜುನ ನಮ್ಮ ಕುಲಕ್ಕೆ ಅವಮರ್ಯಾದೆಯನ್ನು ತರುವಂತಹ ಯಾವ ಕೆಲಸವನ್ನು ಮಾಡಿಲ್ಲ. ಇನ್ನೂ ಅವನು ಗೌರವವನ್ನು ತರುವಂತಹ ಕೆಲಸವನ್ನೇ ಮಾಡಿದ್ದಾನೆ. ಈ ಸ್ವಯಂವರವೆಂದರೆ ಏನು? ಅದರಲ್ಲಿ ಒಂದು ಹೆಣ್ಣನ್ನು ಒಬ್ಬರ ಕೈಯಿಂದ ಇನ್ನೊಬ್ಬರಿಗೆ ಹಸ್ತಾಂತರಿಸುವುದು ಅಷ್ಟೇ. ಆದರೆ ಅರ್ಜುನ ಅವಳನ್ನು ಶೌರ್ಯದಿಂದ ಕರೆದುಕೊಂಡು ಹೋಗಿದ್ದಾನೆ. ಇವೆಲ್ಲವಕ್ಕಿಂತ ಮುಖ್ಯವಾದದ್ದು ಸಂಬಂಧ. ನೋಡು ಅಣ್ಣ, ಆ ಅರ್ಜುನ ಭರತ ವಂಶದವನು, ಕುಂತಿಯ ಮಗ. ಅವನು ಅಜೇಯ ಮಹಾಪರಾಕ್ರಮಿ. ಅವನಿಗೆ ನಾವು ಇಂದ್ರನನ್ನು ಹೋಲಿಸಿದರೂ ಇಂದ್ರ ಪರಾಕ್ರಮದಲ್ಲಿ ಅರ್ಜುನನಿಗಿಂತ ಮುಂದಿಲ್ಲ. ಅಂತಹುದರಲ್ಲಿ ಈಗ ಅವನು ನನ್ನ ದಿವ್ಯವಾದ ರಥದಲ್ಲಿ ಹೋಗಿದ್ದಾನೆ. ಆ ರಥದಲ್ಲಿ ಕುಳಿತು ಅವನು ಯುದ್ಧ ಮಾಡಲು ಆರಂಭಿಸಿದರೆ ಅವನನ್ನು ಸರಿಗಟ್ಟುವವರು ಯಾರೂ ಇಲ್ಲ. ನಾವು ಶಾಂತರಾಗಿ ಕೆಲಸ ಮಾಡಿದರೆ ಒಳ್ಳೆಯದು. ಅವನನ್ನು ನಮ್ಮವರು ಒಂದು ಪಕ್ಷ ಅಲ್ಲಿಗೆ ಅಟ್ಟಿಸಿಕೊಂಡು ಹೋಗಿ ಅವನಿಂದ ಪರಾಜಿತರಾದರೆ ಅದು ನಮಗೆ ಅಪಯಶಸ್ಸು ಬರುತ್ತದೆ. ಹಾಗಾಗಿ ಅಣ್ಣ, ನಾವು ಅಲ್ಲಿಗೆ ದೂತರನ್ನು ಕಳಿಸಿ ಅವನನ್ನು ಇಲ್ಲಿಗೆ ಮತ್ತೆ ಮರಳಿ ಕರೆತರುವುದು ಒಳ್ಳೆಯದು. ಹೀಗೆ ಮಾಡಿದರೆ ಶಾಂತಿಯಿಂದ ನಾವು ಸೋತ ಹಾಗೆ ಆಗುವುದಿಲ್ಲ ಎಂದು ಶ್ರೀಕೃಷ್ಣ ನುಡಿದ. ಈ ಶ್ರೀಕೃಷ್ಣ ಆಡಿದ ಮಾತುಗಳನ್ನು ಕೇಳಿದ ಮೇಲೆ ಅಲ್ಲಿದ್ದ ಜನರಿಗೆಲ್ಲ ಕೃಷ್ಣ ಹೇಳಿದ್ದು ಸರಿ ಎನಿಸಿತು. ಹಾಗೆಯೇ ಶೀಘ್ರಗಾಮಿಗಳಾದ ರಾಜಭಟರನ್ನು ಕಳಿಸಿ ಅರ್ಜುನ ಮತ್ತು ಸುಭದ್ರೆಯರು ಮರಳಿ ದ್ವಾರಕೆಗೆ ಕರೆತಂದರು. ಅಲ್ಲಿ ವಿಜೃಂಭಣೆಯಿಂದ ಅರ್ಜುನ ಸುಭದ್ರೆಯರ ವಿವಾಹವಾಗಿ ಹೋಯಿತು. ಅರ್ಜುನ ನಂತರ 1 ವರ್ಷ ಈ ದ್ವಾರಕೆಯಲ್ಲೇ ಇದ್ದ. ಅಲ್ಲಿಗೆ 11 ವರ್ಷ ಅವನು ತೀರ್ಥಯಾತ್ರೆಯ ಕಾಲ ಕಳೆದಂತಾಯಿತು. ಇನ್ನೂ 1 ವರ್ಷ ಅವನೊಬ್ಬನೇ ಪುಷ್ಕರ ತೀರ್ಥಕ್ಕೆ ಹೋದ. ಅಲ್ಲಿ 1 ವರ್ಷ ಬಿಟ್ಟ. ನಂತರ ಮರಳಿ ಬಂದವನು ಸುಭದ್ರೆಯೊಡನೆ ಇಂದ್ರಪ್ರಸ್ಥಕ್ಕೆ ಹೊರಟ. 12 ವರ್ಷದ ತೀರ್ಥಯಾತ್ರೆ ಮುಗಿದಿತ್ತು. ಮರಳಿ ಇಂದ್ರಪ್ರಸ್ಥಕ್ಕೆ ಹೊರಟ. ಅಲ್ಲಿ ಆಗ ಸುಭದ್ರೆಗೆ ಈ ಗೋಪಿಕೆಯರ ವಸ್ತ್ರವನ್ನು ಆ ಉಡುಗೆಯಲ್ಲಿ ಇರುವಂತೆ ಆದೇಶಿಸಿದ. ಅವರಿಬ್ಬರು ಅಲ್ಲಿಗೆ ಹೋದರು. ಮೊದಲು ಅರ್ಜುನ
ಅರಮನೆಗೆ ಹೋದವನು ಕುಂತಿಯಿಂದ ಮತ್ತು ಅಣ್ಣನಿಂದ ಆಶೀರ್ವಾದವನ್ನು ಪಡೆದ. ಉಳಿದವರನ್ನು ಮಾತನಾಡಿಸಿದ. ನಂತರ ಅಂತಃಪುರಕ್ಕೆ ಹೋದ. ಅಲ್ಲಿ ದ್ರೌಪದಿಗೆ ಮೊದಲೇ ಇವನ ಮೇಲೆ ಕೋಪವಿತ್ತು. ಅವಳಿಗೆ ಎಲ್ಲ ವಿಷಯವೂ ತಿಳಿದಿತ್ತು. ಅವಳು ಅರ್ಜುನನಿಗೆ, ನೀನು ಇಲ್ಲೇಕೆ ಬಂದೆ, ಅವಳಿರುವಳಲ್ಲ ಎಂದು ನುಡಿದಳು. ಅರ್ಜುನ ಸಮಾಧಾನದಿಂದಲೇ ಅವಳಿಗೆ, ನಿನ್ನ ಮೇಲೆ ನನಗೆ ಅಪಾರ ಪ್ರೀತಿ ಇದೆ ಎಂದು ಪರಿಪರಿಯಾಗಿ ಹೇಳಿ ಅವಳನ್ನು ಸಮಾಧಾನಪಡಿಸಿ. ನಂತರ ಸುಭದ್ರೆ ಬಂದಳು. ಸುಭದ್ರೆ ಕುಂತಿ ಅವಳನ್ನು ಆದರದಿಂದ ಒಪ್ಪಿಕೊಂಡಳು. ಕುಂತಿಗೆ ಅವಳು ತನ್ನ ತವರು ಮನೆಯವಳೇ ಆಗಿದ್ದಳು. ಅದಾದ ನಂತರ ದ್ರೌಪದಿಯ ಬಳಿ ಈ ಸುಭದ್ರೆ ಬಂದಳು. ಸುಭದ್ರೆ ಬಂದವಳೇ, ಅಕ್ಕ, ನಾನು ನಿನ್ನ ದಾಸಿಯಾಗಿರುತ್ತೇನೆ ಎಂದು ನುಡಿದಳು. ಈ ದ್ರೌಪದಿಯ ಕೋಪವೆಲ್ಲ ಕರಗಿ ಹೋಯಿತು. ಅವಳು ಸಂತೋಷದಿಂದ ಅವಳನ್ನು ಬಿಗಿದಪ್ಪಿ ಆಲಿಂಗಿಸಿದ. ಸ್ವಲ್ಪ ದಿನಗಳ ನಂತರ ಕೃಷ್ಣ, ಬಲರಾಮ ಮತ್ತು ಇತರೆ ಯಾದವ ಪ್ರಮುಖರು ಇಂದ್ರಪ್ರಸ್ಥಕ್ಕೆ ಬಂದರು. ಈ ಶ್ರೀಕೃಷ್ಣ ಬರುತ್ತಿದ್ದಾನೆ ಎನ್ನುವ ವಿಚಾರ ತಿಳಿದು ಇಡೀ ಇಂದ್ರಪ್ರಸ್ಥವೇ ಅಲಂಕೃತಗೊಂಡಿತು. ಆ ಇಂದ್ರಪ್ರಸ್ಥದ ಜನರೆಲ್ಲ ಕಿಕ್ಕಿರಿದು ಈ ಶ್ರೀಕೃಷ್ಣನನ್ನು ನೋಡುವುದಕ್ಕೆ ಸೇರಿದ್ದರು. ಅವರಿಗೆ ಅದ್ದೂರಿಯ ಸ್ವಾಗತವಾಯಿತು. ಯುಧಿಷ್ಠಿರ ನಕುಲ ಮತ್ತು ಸಹದೇವರನ್ನು ಪ್ರವೇಶ ದ್ವಾರದ ಬಳಿಗೆ ಇವರನ್ನು ಸ್ವಾಗತಿಸುವುದಕ್ಕೆ ಕಳುಹಿಸಿದ್ದ. ಅವರು ಸುಭದ್ರೆ, ಅರ್ಜುನ ಮತ್ತು ಇತರರಿಗೆ ಕೊಡುವುದಕ್ಕೆ ಅನೇಕಾನೇಕ ಉಡುಗೊರೆಗಳನ್ನು ತಂದಿದ್ದರು. ಆ ಉಡುಗೊರೆಗಳನ್ನೆಲ್ಲ ಕೊಟ್ಟ ನಂತರ ಬಲರಾಮ ಮತ್ತು ಉಳಿದ ಯಾದವ ಪ್ರಮುಖರು ದ್ವಾರಕೆಗೆ ಹಿಂತಿರುಗಿದರು. ಶ್ರೀಕೃಷ್ಣ ಅಲ್ಲಿಯೇ ಇದ್ದ. ಯಥಾಕಾಲದಲ್ಲಿ ಸುಭದ್ರೆಗೆ ಒಂದು ಗಂಡು ಮಗುವಾಯಿತು. ಆ ಮಗುವೇ ಅಭಿಮನ್ಯು. ಅಭಿಮನ್ಯು ಈ ಶುಕ್ಲ ಪಕ್ಷದ ಚಂದ್ರನ ಹಾಗೆ ಬೆಳೆದ. ಶ್ರೀಕೃಷ್ಣನಿಗೆ ಅಭಿಮನ್ಯು ಎಂದರೆ ಬಹಳ ಪ್ರೀತಿ, ಅಚ್ಚುಮೆಚ್ಚು. ಇನ್ನು ಅವರ ತಂದೆ ತಾಯಿಗಳಿಗಂತೂ ಹೇಳಬೇಕಾಗಿಯೇ ಇಲ್ಲ. ಅರ್ಜುನನಿಂದ ಅಭಿಮನ್ಯು ಚಿಕ್ಕ ವಯಸ್ಸಿನಲ್ಲೇ ಈ ದೈವ ಮಾನುಷ ಶಸ್ತ್ರ ಅಸ್ತ್ರಗಳನ್ನು ಉಪಯೋಗಿಸುವುದನ್ನು ಕಲಿತುಕೊಂಡ. ಆ ಅಭಿಮನ್ಯು ನೋಡುವುದಕ್ಕೆ ಪೂರ್ಣ ಚಂದಿರನ ಹಾಗೆ ಸುಂದರ ಮತ್ತು ದರ್ಪವೋ ಸಿಂಹದ ದರ್ಪ. ಆ ರೀತಿ ಅವನು ಇದ್ದ. ಅರ್ಜುನನಿಗೆ ಮಗನನ್ನು ಕಂಡರೆ ಅತಿ ಪ್ರೀತಿ. ಸ್ವಲ್ಪ ಕಾಲದಲ್ಲಿ ದ್ರೌಪದಿಗೂ ಈ 5 ಪಾಂಡವರಿಂದ ಅನುಕ್ರಮವಾಗಿ 5 ಜನ ಮಕ್ಕಳಾದರು. ಪ್ರತಿವಿಂಧ್ಯ, ಶ್ರುತಸೋಮ, ಶ್ರುತಕರ್ಮ, ಶತಾನಿಕ ಮತ್ತು ಶ್ರುತಸೇನ ಎಂದು ಕ್ರಮವಾಗಿ ಈ ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ, ಸಹದೇವರಿಗೆ ಈ ಮಕ್ಕಳಾದರು. ಅವರು ಉಪಪಾಂಡವರು ಎಂದು ಪ್ರಸಿದ್ಧಿಯಾದ. ಮುಂದೆ ಈ ಅರ್ಜುನ ಮತ್ತು ಕೃಷ್ಣರಿಂದ ಈ ಕಾಂಡವ ವನ ದಹನವಾಗಿದ್ದು ಹೇಗೆ ಎನ್ನುವುದನ್ನು ತಿಳಿಯಿತು. ನಮಸ್ಕಾರ.